ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸರಸ್ವತಿ ಮುಲ್ಕಿ. ದಿವಂಗತ ಸುಶೀಲಮ್ಮ ಮತ್ತು ಶಿವರಾಮ ಶಾಸ್ತ್ರಿ, ಶಿವಮೊಗ್ಗ. ಹರೀಶ್ ಪಾಯ್, ದುಬೈ. ಅರ್ಚನಾ ಭದ್ರಾವತಿ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು
ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ, ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನೆಚ್ಚಿನ ಮೆಚ್ಚಿನ ಪ್ರೇಕ್ಷಕರೇ ನಮಸ್ಕಾರಗಳು. ದೇವರ ಕೃಪೆ ಅರಿತು ಆನಂದಿಸಿ. ಮಾತನಾಡಿದರೆ ದೇವರ ಬಗ್ಗೆ ಮಾತ್ರ ವಿಚಾರ ನಿಮಗನ್ನಿಸಬಹುದು ಅಲ್ಲವೇ? ಯಥಾರ್ಥವಾಗಿ ಅಕ್ಷಯವಾದ ಆನಂದ ಕೊಡುವ ಭಗವಂತ ಒಳಗಿದ್ದಾನೆ. ನಮ್ಮೆಲ್ಲರೊಳಗೂ ಪ್ರಾಣಶಕ್ತಿಯಾಗಿ, ತ್ರಾಣಶಕ್ತಿಯಾಗಿ, ಮಾನಶಕ್ತಿಯಾಗಿ, ಗಾನಶಕ್ತಿಯಾಗಿ, ಯಾನಶಕ್ತಿಯಾಗಿ, ಜ್ಞಾನಶಕ್ತಿಯಾಗಿ, ಆತ್ಮಶಕ್ತಿಯಾಗಿ ಆ ಪ್ರಾಣ ಅಂತಿದೆ ನೋಡಿ, ಅದೇ ಯಥಾರ್ಥವಾಗಿ ದೇವರು. ದೇವರಿಲ್ಲ ಅನ್ನುವರು ಹುಟ್ಟಲಿಲ್ಲ ಅಥವಾ ಸತ್ತು ಹೋಗಿದ್ದಾರೆ. ಮತ್ತೆಲ್ಲರಿಗೂ ಅವರ ಬದುಕಿನ ಕಾರಣವೇ ದೇವರು. ದೇಹಕ್ಕೆ ವರ್ಚಸ್ಸಿನ ರುಮಾಲು. ವರ್ಚಸ್ಸು ಅಂದರೆ ಶ್ರೇಯಸ್ಸು, ಘನತೆ. ರುಮಾಲು ಅಂದರೆ ಮುಂಡಾಸು. ದೇಹ ಅಂದರೆ ದೇಹ. ದೇದೀಪ್ಯಮಾನವಾಗಿ ಅಂದರೆ ಪ್ರಖರವಾಗಿ, ವದನದಲ್ಲಿ ಅಂದರೆ ಮುಖದಲ್ಲಿ ರುಚಿಯನ್ನು ತುಂಬುವ ದೇವರು. ದೇಶಕಾಲಾತೀತನಾಗಿ ಯೋಚನೆ ಮಾಡಿ. ವರ್ಚಸ್ಸು ಅಂದರೆ ಘನತೆ, ಯಥಾರ್ಥವಾಗಿ ರೂಪಲಾವಣ್ಯದ ಮೂಲಕ ಪ್ರಶಸ್ತವಾಗಿ ಮಿನುಗುವಂತೆ ಮಾಡುವ ದೇವರು. ಇಂಥ ದೇವರು ನಮಗೆ ಕೊಡುವ ಆಶೀರ್ವಾದ ಅದು ಕೃಪೆ. ದೇವರ ಕೃಪೆಯನ್ನು ಅರಿತು ಆನಂದಿಸಿ. ಈ ವಿಚಾರವನ್ನು ಹೇಳುವಾಗ
ನಾವೆಲ್ಲ ಏನೆಲ್ಲ ಕೆಲಸ ಮಾಡುತ್ತೇವೆಯೋ ಅದು ಕೃಪೆ. ಮೈನಸ್ ಕಳ್ಳತನ, ಮೋಸದ ವಂಚನೆ, ಇದು ಅವಕೃಪೆ. ಮೈನಸ್ ಕೃಪೆ, ಅದು ಕೃಪೆಯೇ, ಆದರೆ ಅದರಿಂದ ಅವನತಿ ಸಾಧ್ಯ, ಕೆಳಗೆ ಹೋಗ್ತೇವೆ. ಇತರರಿಗೆ ಸಹಾಯ ಸಹಕಾರ ನೆರವನ್ನು ನೀಡುವುದು, ಇದು ಬಂಪರ್ ಕೃಪೆ. ಅದರಿಂದ ಅವರು ಮೇಲೆ ಇರ್ತಾರೆ, ಖುಷಿಯಾಗುತ್ತದೆ. ಯೋಚನೆ ಮಾಡಿ, ಅದು ನಿಜವಾದ ಬಂಪರ್ ಕೃಪೆ. ಮೋಸದ ವಂಚನೆ ಅದು ಮೈನಸ್ ಅವಕೃಪೆ. ಏನಾಗಬೇಕು? ದೇವರ ಕೃಪೆ ಅರಿತು ಆನಂದಿಸುವಂತಾಗಬೇಕು. ಭಗವಂತ ಪುಕ್ಕಟೆಯಾಗಿ ನಮ್ಮನ್ನು ಬದುಕಿಸುತ್ತಾ ಇದ್ದಾನೆ. ನಾವೇನು ಕೊಡ್ತೇವೆ ಅವನಿಗೆ? ಯೋಚನೆ ಮಾಡಿ. ನೀನೇ ಇಲ್ಲ, ನಾಸ್ತಿಕರು ಹೇಳ್ತಾರೆ ನಾನೇ ಬದುಕುವುದು, ಭಗವಂತ ಬೇಕಾಗಿಲ್ಲ. ಮುಖದ ತೂತಿನಿಂದ ತಿನ್ನುತ್ತೀರಿ, ಈ ತೂತಿನಿಂದ. ತಿಕ್ಕದ ತೂತಿನಿಂದ ಹೊರಗೆ ಹಾಕ್ತೀರಿ. ಒಳಗಡೆ 30 ಅಡಿ ಉದ್ದದ ಕರಳಿದೆ ಹೊಟ್ಟೆಯಲ್ಲಿ. ತಿಂದ ವಸ್ತುವೇ ತಿಕ್ಕದ ಮೂಲಕ ಬರುವುದಿಲ್ಲ. ಯೋಚನೆ ಮಾಡಿ. ಹಳದಿ ಬಣ್ಣದೊಂದಿಗೆ ಮೆದುವಾಗಿ ನಾನಾ ರೀತಿಯಲ್ಲಿ ವಾಸನೆಯೊಂದಿಗೆ ಅದು ಬರುತ್ತದೆ. ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ರಿಮೌಲ್ಡಿಂಗ್ ಆಗುತ್ತದೆ ದೇಹದ ಕಣಕಣದಲ್ಲಿ. ನೀವು ನಿದ್ರೆ ಮಾಡಿದಾಗ 24 ಗಂಟೆ ಹೆಣದಂತೆ ಬಿದ್ದಾಗಲೂ ಕೂಡ ದೇಹದಲ್ಲಿ ಜೀರ್ಣಶಕ್ತಿ, ಬೆಳವಣಿಗೆ, ದುರಸ್ತಿ ಕಾರ್ಯ ನಡೆಯುತ್ತಲೇ ಇದೆ. ಯಾಕೆ? ಭಗವಂತನ ದೇಹ, ದೇವರ ದೇಹ, ದೇಹ ರಿಪೇರಿ ಮಾಡುತ್ತಾನೆ ಆತ. ನನ್ನ ದೇಹವನ್ನು ನಾನು ರಿಪೇರಿ ಮಾಡಿಕೊಳ್ಳುತ್ತೇನೆ ಅಂತ ಆತ 24 ಗಂಟೆ ತಲ್ಲೀನನಾಗಿ ದುಡಿಯುವಾಗ ಗಾಢ ನಿದ್ರೆಯಲ್ಲಿ ನೀವು ಸುಮ್ಮನಿರ್ತೀರಿ. ಎಚ್ಚೆತ್ತ ನಂತರ ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ಕರಳು, ನಾನು ತಿಂದದ್ದು, ನಾನು ಹೊರಗಾಕಿದ್ದು. ಯೋಚನೆ ಮಾಡಿ. ನೀವು ಗಾಢ ನಿದ್ರೆಯಲ್ಲಿರುವಾಗಲೂ ಕರಳು ಕೆಲಸ ಮಾಡ್ತಾ ಇರುತ್ತೆ. ಲಿವರ್ನ ಕಣಕಣೂ ಕೆಲಸ ಮಾಡುತ್ತೆ, ಹೃದಯದ ಕಣಕಣೂ ಕೆಲಸ ಮಾಡುತ್ತೆ, ದೇಹದ ರಕ್ತನಾಳ ಕಣಕಣೂ ಕೆಲಸ ಮಾಡ್ತಾ ಇರುತ್ತೆ. 5 ಲೀಟರ್ ರಕ್ತ ದೇಹದಲ್ಲಿದೆ. 10,000 ಕಿಲೋಮೀಟರ್ ಉದ್ದದ ರಕ್ತನಾಳಗಳು ದೇಹದಲ್ಲಿವೆ. ಯೋಚನೆ ಮಾಡಿ. ನಿಮಗೆ ಗೊತ್ತಿಲ್ಲದಿದ್ದರೂ ಕೂಡ ಭಗವಂತ ತನ್ನ ದೇಹ ಅಂಥೇಳಿ ಅತ್ಯಂತ ಆಪ್ತತೆಯಿಂದ ಅದನ್ನು ರಕ್ಷಿಸುತ್ತಾನೆ, ಸಂರಕ್ಷಿಸುತ್ತಾನೆ. ದೇವರ ಕೃಪೆ ಅರಿತು ಆನಂದಿಸಿ. ಅಂದರೆ ಭಗವಂತ, ನಿನ್ನ ದೇಹವನ್ನು ನೀನು ನೋಡಿಕೊಳ್ಳುತ್ತಿದ್ದಿ, ನಾನು ನೆಪ ಮಾತ್ರಕ್ಕೆ ನಂದು ಅಂತ ಹೇಳ್ತೇನೆ, ತಪ್ಪಾಯಿತೋ ಕ್ಷಮಿಸೋ. ಉತ್ತರವೇ ಸಿಕ್ಕುವುದಿಲ್ಲ. ಆಗ ಭಗವಂತ ಗಮನವನ್ನು ಸೆಳೆಯಲಿಕ್ಕೆ ನೀವು ಕಣ್ಣೀರು ಹರಿಸಲೇಬೇಕು. ಅಮ್ಮ ತಿಂಡಿ ಕೊಡಮ್ಮ, ಅಮ್ಮ ಉತ್ತರಿಸುವುದಿಲ್ಲ, ಮಗು ಗೊಳೋ ಅಂತ ಹೇಳ್ತದೆ. ಆಗ ಆಕೆ, ಏನು ಮಗು, ಏನಕ್ಕೆ, ಯಾಕೆ ಕಳ್ತಿ, ನಂಗೆ ತಿಂಡಿ ಬೇಕು. ಅದೇ ನಾವು ಹುಟ್ಟಿದ ಅಂದಿನಿಂದ ಅಳುತ್ತಾ ಬಂದಿದ್ದೇವೆ. ಜಗತ್ತಿನಾದ್ಯಂತ ನಾನು ಟೂರ್ ಮಾಡಿ ಎಲ್ಲರನ್ನೂ ಪ್ರಶ್ನಿಸಿದ್ದೆ. ನಗುತ್ತಾ ಒಂದು ಮಗು ಹೆತ್ತವರು ಯಾರಿದ್ದರೆ ಎದ್ದು ನಿಲ್ಲಿ ಅಂತ. ಆಸ್ಪತ್ರೆ ಹೆರಿಗೆ ವಾರ್ಡಿಗೆ ಹೋಗಿ ಡಾಕ್ಟ್ರನ್ನೂ ಮಾತಾಡಿಸಿದ್ದೇನೆ. ನಗುತ್ತಾ, ನಿಮ್ಮಲ್ಲಿ ಒಂದು ಮಗುವನ್ನು ನೀವು ನಿಜವಾಗಿಯೂ ಹೆರಿಗೆ ಮಾಡಿಸಿದ್ರೆ ಕ್ರೆಡಿಟ್ ಕೊಡಬೇಕಂತ ಬಂದಿದ್ದೇನೆ, ಬೇಷ್ ಅಂತ ಹೇಳಬೇಕಂತ ಉಂಟಾ, ಇದ್ದಾರಾ? ಯಾಕೆ ಮಗು ಅಳುತ್ತೆ? 3ನೇ ವರ್ಷದಲ್ಲಿ ನನ್ನ ತಲೆಗೆ ಬಂದ ಪ್ರಶ್ನೆ ಇದು. ಯೋಚನೆ ಮಾಡಿ. ನಾನು ಅಮ್ಮನ ಕೇಳಿದ್ದೇನೆ, ಯಾಕೆ ಎಲ್ಲ ಮಕ್ಕಳು ಅಳ್ತಾನೆ ಬರ್ತಾರೆ? ಹೊಸ ಹೋಟ್ಲಿಗೆ ಹೋಗ್ತೀರಿ, ಸಿನಿಮಾ ಥಿಯೇಟ್ರಿಗೆ, ಕತ್ತಲ ರೂಮಿಗೆ ಹೋಗ್ತೀರಿ, ಹೊಸ ಊರಿಗೆ ಹೋಗ್ತೀರಿ, ಎಷ್ಟು ನಗ್ತಾ ಇರ್ತೀರಿ, ಎಷ್ಟೊಂದು ಆಕರ್ಷಣೆ, ಆತುರ ಇರುತ್ತೆ. ಗರ್ಭಕೋಶದ ಕಾಂಪ್ಯಾಕ್ಟ್ ರೂಮಿನಿಂದ ಯೋಚನೆ ಮಾಡಿ ಹೊರಗೆ ಬರ್ತೀರಿ, ವಿಶಾಲ ಜಗತ್ತಿಗೆ. ಅಳ್ತಾ ಬರ್ತೀರಲ್ಲ, ಯಾಕೆ ಅಳ್ತೀರಿ? ತಾಯಿ ಕೇಳಬೇಕಾದ ಪ್ರಶ್ನೆ ಇದು. ಮಗು, ಯಾಕೆ ಅಳ್ತಾ ಬರ್ತೀ? ನಿನ್ನಮ್ಮ, ನಾನು 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೇನೆ, ಪ್ರತಿದಿನ ಮುದ್ದಿಸಿದ್ದೇನೆ, ಮಾತಾಡಿಸಿದ್ದೇನೆ. ಮಗು, ನನ್ನ ಮಗು, ಚಿನ್ನ ಬಂಗಾರ, ನೀನೇ ಸರ್ವಸ್ವ ನನಗೆ, ಯಾಕೆ ಅಳ್ತೀಯಪ್ಪ? ನಗ್ತಾ ಬಾರಪ್ಪ ಹೇಳ್ತಾಳ ತಾಯಿ. ಹೇಳ್ದಿದ್ರೆ ಹೇಳ್ಬೋದಲ್ಲ, ಆ ಮಗು ಕೇಳುವಂತೆ ಮಾಡ್ಬೋದಲ್ಲ. ಯಾಕೆ ಈ ಸ್ಫೂರ್ತಿ ಬರೋದಿಲ್ಲ ಯಾವ ತಾಯಿಗೂ? ಯಾಕೆ ಅಳುತ್ತದೆ? ಭಗವಂತನ ಕೃಪೆ, ಅಳುವಿನ ಮೂಲಕ ಬಂಪರ್ ಕೃಪೆ ಸಿಗುತ್ತದೆ. ಬ್ಯಾಂಕಿಗೆ ಹಣ ಇಟ್ಟರೆ ಬಡ್ಡಿ ಮೂಲಕ ಜಾಸ್ತಿ ಸಿಗುತ್ತದೆ. 9 ತಿಂಗಳು ಗರ್ಭಕೋಶದಲ್ಲಿರುವ ಮಗುವಿಗೆ ಭಗವಂತ ಬಂಪರ್ ಕೃಪೆಯನ್ನು ಹಾಕುವಾಗ ಅಳು ಎಂಬುದನ್ನು ಬಂಪರ್ ಲಾಭದೊಂದಿಗೆ ಕಳಿಸ್ತಾ ಇದ್ದೇನೆ. ಜೀವನ ಪೂರ್ತಿ 100 ವರ್ಷ ನೀ ಬದುಕಿದ್ರು
ಯಾವುದೇ ಕ್ಷಣದಲ್ಲಿ ನಿಂಗೆ ಉತ್ತರ ಸಿಗಲಿಲ್ಲ, ಹತ್ತು ಬಿಡು. ಅವರಿವರ ಮೂಲಕ ನಾನೇ ಬರುತ್ತೇನೆ. ಭಗವಂತ ಹೇಳ್ತಾನೆ, ಏನಾಯ್ತಪ್ಪ, ಯಾಕೆ ಕಳ್ತೀಯಪ್ಪ? ರಸ್ತೆ ಬದಿಯಲ್ಲಿ ನಗ್ತಾ ಇರಿ, ಒಬ್ಬರು ಹುಚ್ಚ ನಗ್ತಾನೆ ಅಂತ ಹತ್ತಿರ ಬರೋದೇ ಇಲ್ಲ. ಅಳ್ತಾ ಇರಲಿ, ಯಾರಾದರೂ ಬರ್ತಾರೆ, ಯಾಕೆ ಕಳ್ತಿದ್ದಿ, ಏನು ಕತೆ, ಏನಾಯಿತು, ಏನು ನೋವಾಯಿತು, ಯಾಕೆ ಅಸಮಾಧಾನ ಆಯಿತು, ಯಾಕೆ ವ್ಯಥೆ ಆಯಿತು? ಇದು ಭಗವಂತನ ಟ್ರಿಕ್. ಯೋಚನೆ ಮಾಡಿ, ಭಗವಂತನ ಕೃಪೆಯೇ ಅರಿತು ಆನಂದಿಸಿ ಅಂದರೆ ಅಳುವಿನ ಮಹಿಮೆಯನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಭಗವಂತ ಬೇಕು ಅಂದಾಗ ಅಳಬೇಕು. ನೀನೇ ಬೇಕು, ನೀನೇ ಸಾಕು. ಅದನ್ನು ವ್ಯಾಕುಲತೆ ಅಂತಾರೆ. ಆಕುಲತೆ ಅಂದರೆ ಅಳು, ವ್ಯಾಕುಲತೆ ಅಂದರೆ ವಿಶೇಷ, ವಿಶಿಷ್ಟ, ವಿಚಿತ್ರ ಆಕುಲತೆ ಭಗವಂತನಿಗಾಗಿ. ನಿನ್ನ ಆಶೀರ್ವಾದವನ್ನು ದೇಹದ ನಾನಾ ಅಂಗಗಳ ಮೂಲಕ, ಚಟುವಟಿಕೆಯ ಮೂಲಕ, ಸಾಂದ್ರ ಭಾವದಿಂದ ನಾನು ಅನುಭವಿಸಿದ್ದೇನೆ. ದೇಹದ ಬೆಳವಣಿಗೆ, ದೇಹದ ಚತುರತೆ, ದೇಹದ ಯೋಚನಾ ಶಕ್ತಿ ಎಲ್ಲ ಕೊಟ್ಟಿದೆ. ಅಡಗಿ ನೀನು ಗುಡುಗುತ್ತಿರುವಿ. ಮುಷ್ಟಿಗಾತ್ರದ ಹೃದಯ ನಿಮಿಷಕ್ಕೆ 72 ಬಾರಿ, ಉಸಿರಾಟ ನಿಮಿಷಕ್ಕೆ 22 ಬಾರಿ ಮೂಗಿನ ಮೂಲಕ, ನಿಮಿಷಕ್ಕೊಮ್ಮೆ ಎಂಜಲು ನುಂಗುವುದು ಗಂಟಲಿನ ಮೂಲಕ, ನಿಮಿಷಕ್ಕೊಮ್ಮೆ ರೆಪ್ಪೆ ಬಡಿಯುವುದು ಕಣ್ಣಿನ ಮೂಲಕ, ನಿಮಿಷಕ್ಕೆ 96 ಬಾರಿ 4 ಕ್ಷೇತ್ರಗಳಲ್ಲಿ ಭಗವಂತ ಸದ್ದು ಮಾಡುತ್ತಾನೆ ಗುಟ್ಟಿನಲ್ಲಿ. ನನ್ನ ಕೃಪೆ ನೀನು ತಿಳಿಯಬೇಕಾಗಿಲ್ಲ, ನಾನು ಕೊಡುತ್ತೇನೆ. ನಾನೊಂದೊಮ್ಮೆ ಆಳಾಳಕ್ಕೆ ಹೋಗಿ ತಿಳಿಯಬೇಕು ಅಂದರೆ ನನ್ನ ಕೃಪೆ ಅರಿತು ಆನಂದಿಸು. ಅವ ಹೇಳ್ತಾನೆ, ಜೀವಂತವಾಗಿ ನಿನ್ನನ್ನು ಮಾಡಿದ್ದು ನಾನು, ಮಗು ನೀನು ಹೆಣವಾಗಿ ಶವವಾಗುವವನನ್ನು ಶಿವನಾಗಿ ಚೈತನ್ಯಮಯನಾಗಿ ರೂಪಿಸಿದ್ದು ನಾನು. ನಿನ್ನಿಂದೇನು ಬೇಡ. ನೀನು ಬಲಾತ್ಕಾರದಿಂದ ಹೇಳಿದರೆ ನಾನು ಓಡುತ್ತೇನೆ. ಆಪ್ತತೆಯಿಂದ, ಆತ್ಮೀಯತೆಯಿಂದ, ತಂದೆ ತಾಯಿ ಬಂಧು ಬಳಗ ಬೇಕೇ ಬೇಕು, ನೋಡಲೇಬೇಕು, ಬಾರೋ ಬಾರೋ ಬರಲೇಬೇಕು ಅಂತ ನೀನು ನಿನ್ನ ಅಮ್ಮನನ್ನು ಯಾವ ರೀತಿ ಪೀಡಿಸಿದ್ದೀಯೋ ಅದೇ ರೀತಿ ಜಗದಂಬೆಯಾದ ನನ್ನನ್ನು ಕರೆದ್ದು ಕಾಡಿ ಬೇಡಿ ಹಾಡಿ ನೋಡಿದರೆ ನಾನು ಕೂಡ ವ್ಯಕ್ತಿ ರೂಪದಲ್ಲಿ ಬರಬಲ್ಲೆ. ಇದು ಭಗವಂತನ ದರ್ಶನ. ದೇಹ ಕಂಡಾಗ ನಾನು ಖಂಡಿತವಾಗಿಯೂ ಮಗು ಮುದ್ದು ಎಂದು ನಿನಗೆ ದಾರಿ ತೋರಿಸಬಲ್ಲೆ. ಇದು ಭಗವಂತನ ವಾಣಿ. ದೇವರ ವಾಣಿ ಮತ್ತು ದರ್ಶನ, ಇದನ್ನು ವಾದ. ವಾಣಿ ಮತ್ತು ದರ್ಶನದ ಮೂಲಕ ಯಥಾರ್ಥವಾಗಿ ಭಗವಂತ ಪುಟಿದೆದ್ದರೆ, ಚತುರತೆಯ ಬೀಡಾದರೆ ಹೊಸ ಲೋಕವನ್ನೇ ಕೊಡಬಲ್ಲ ವ್ಯಕ್ತಿಗೆ. ಯೋಚನೆ ಮಾಡಿ, ಈ ರೀತಿ ಕ್ಷಣಿಕ ಬಾಳ್ವೆಯಲ್ಲಿ DOB ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ ಖಾತ್ರಿ. DOD ಯಾರಿಗಾದರೂ ಹೇಳಲು ಸಾಧ್ಯವೇ ಇಲ್ಲ. ಜ್ಯೋತಿಷಿಗೆ, ಪುರೋಹಿತರಿಗೆ, ಅರ್ಚಕರಿಗೆ ಎಷ್ಟು ಸಾವಿರ ಕೊಟ್ಟರು ಒಂದು ಪ್ರೊಬೆಬಿಲಿಟಿ ಹೇಳುತ್ತಾರೆ ಹೊರತು ಸರ್ಟನ್ಟಿ ಅಲ್ಲ. ಯಾಕೆ ಗೊತ್ತಾ? ಇಟ್ ಈಸ್ ಕಾಪಿರೈಟ್ ಆಫ್ ದಿ ಭಗವಾನ್. ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿಯಾದ ಭಗವಂತ ನಿನ್ನ ಆದಿಯನ್ನು ನಿನ್ನ ತಾಯಿಗೆ ಗೊತ್ತಿಲ್ಲದಂತೆ ನಾನೇ ಕರುಣಿಸಿದ್ದೆ ಅಂತಾನೆ. 30 ದಿನಗಳಿಗೆ ಒಮ್ಮೆ ಮುಟ್ಟು ಹಾಕ್ತದೆ, ತಾಯಿಗೆ ಮುಟ್ಟು ಮುಂದೆ ಹೋಗಿದೆ. ಯೋಚನೆ ಮಾಡಿ, 39 ದಿನ ಆದಾಗ ಆಕೆ ಡೌಟ್ ಬರುತ್ತೆ, ಗರ್ಭಿಣಿ ಆಗಿರಬಹುದೋ ಏನೋ ಅಂತ. ಅಷ್ಟರೊಳಗೆ ಭಗವಂತ ಹೊರಗಡೆಯ ಗಾಳಿ, ನೀರು, ಬೆಳಕಿನ ಮೂಲಕ ಒಳಗೆ ಸೇರಿರುತ್ತಾನೆ. ಗಂಡಸಿನ ಒಂದು ಅಣು ಹೆಂಗಸಿನ ಒಂದು ಅಣುವಿನೊಟ್ಟಿಗೆ ಸೇರಿ ಝೈಗೋಟ್ ಆಗಿರುತ್ತದೆ. ಗರ್ಭಕೋಶದ ಒಂದು ಮೂಲೆಯಲ್ಲಿ ಇಂಪ್ಲಾಂಟ್ ಆಗಿ ಡಿಕ್ಲರೇಷನ್ ಕೊಟ್ಟಿರುತ್ತಾರೆ. ಭಗವಂತ ಸದ್ದಿಲ್ಲದೆ ಒಳಗೆ ಪ್ರವೇಶಿಸಿ ಈ ಜಾಗದಲ್ಲಿ 9 ತಿಂಗಳು ನಾನು ಮಗುವಾಗಿ ಬೆಳೆಯಬಲ್ಲೆ, ಆನಂತರ 100 ವರ್ಷಗಳ ಕಾಲ ಈ ಮಗುವಿನೊಳಗೆ ಹೋರಾಡಬಲ್ಲೆ. ದೇವರ ಕೃಪೆ ಅರಿತು ಆನಂದಿಸಿ ಅಂದರೆ ಸದ್ದಿಲ್ಲದೆ ಸುದ್ದಿ ಮಾಡದೆ ಭಗವಂತ ಶಕ್ತಿದಾತನಾಗುತ್ತಾನೆ. ಜೀವನ ಪೂರ್ತಿ ಶಕ್ತಿದಾನ ಅವನೇ ಮಾಡುತ್ತಾನೆ. ತಾನೇ ಬಂದು ಈ ಜಾಗದಲ್ಲಿ ನಿಂತು ಜನ್ಮಪೂರ್ತಿ ಶಕ್ತಿವಂತನಾಗಿ ನಾನೇ ದುಡಿದು ನಿನಗೆ ಬೇಕಾದ ಆನಂದವನ್ನು ನಾನು
ಪುಕ್ಕಟೆಯಾಗಿ ಕೊಡುತ್ತೇನೆ, ಜನ್ಮ ಪೂರ್ತಿ, ದಿನಪೂರ್ತಿ, ಕ್ಷಣ ಕ್ಷಣದಲ್ಲೂ ಅಂತ ಹೇಳುವ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ, ದೇವರು ಮಾತ್ರ. ದೇವರಿಗೆ ದೇವರೇ ಸಾಟಿ. ಅದಕ್ಕೆ ದೇವರ ಕೃಪೆ ಅರಿತು ಆನಂದಿಸಿ. ನನ್ನೊಳಗೆ, ನನ್ನಂಥ ಮೂರ್ಖನೊಳಗೆ ಭಗವಂತ ಸಾಕ್ಷಾತ್ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಒಂದು ಕಣದ ರೂಪದಲ್ಲಿ ಹೋಗಿ ಕ್ಷಣ ಕ್ಷಣವೂ ನನ್ನೊಳಗೆ ಚೈತನ್ಯವನ್ನು ತುಂಬಿ ದಿನದ 24 ಗಂಟೆಯೂ ನನಗೆ ಚೈತನ್ಯಮಯಿಯಾಗಿ ನುಡಿಯುವಂತೆ, ಬಡಿಯುವಂತೆ, ಹಾರುವಂತೆ, ಓಡುವಂತೆ, ಬೀಳುವಂತೆ ನನ್ನನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡುತ್ತಾನಲ್ಲ, ಆ ದೇವರ ಕೃಪೆ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಅದು ಅನನ್ಯ, ಅಗಾಧ, ಅಪಾರ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅದನ್ನು ಆನಂದಿಸಬೇಕು. ನನ್ನೊಳಗಿದ್ದೀಯಲ್ಲ, ಹೆಸರಿಗೆ ಮಾತ್ರ ಕಣಕಣವು ಕ್ಷಣ ಕ್ಷಣವು ನಾನು ನಾನು ನನ್ನದು ನನ್ನಿಂದ ನನ್ನಿಂದಲೇ ಎಂದು ಎದೆ ತಟ್ಟಿ ನಾನು ಹೇಳುವಾಗಲೂ ಎಲ್ಲ ಕೆಲಸ ಮಾಡುವ ನೀನು ಸದ್ದಿಲ್ಲದೆ ಸುದ್ದಿ ಮಾಡದೆ ಮೌನಿಯಾಗಿದ್ದೀಯಲ್ಲ ಭಗವಂತ, ಇದು ನಾನು ಮಾಡುವ ಕೆಲಸ, ನನ್ನ ದೇಹ ನಿನ್ನದಲ್ಲ, ಹೇ ಪಟಿಂಗ ಮೂರ್ಖ ನೀ ಹೇಳ್ಬೋದಿತ್ತಲ್ಲ ಅಂತ ನೀವು ಹೇಳಿದರೆ ಅವ ಹೇಳ್ತಾನೆ, ನಿನ್ನನ್ನು ಬದುಕಿಸುವುದೇ ನನಗೆ ದೊಡ್ಡ ಸಂತೋಷ. ಒಂದಲ್ಲ ಒಂದು ದಿನ, ನೂರಾರು ಜನ್ಮಗಳ ನಂತರ ನೀನು ನಾನು ಈ ತನಕ ಅಹಂಭಾವದಿಂದ ನಾನು 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 ಒಂದು ತಪ್ಪು ಮಾಡಿದ್ದೇನೆ, ಕ್ಷಮಿಸೋ ಎಂದು ಕಣ್ಣೀರನ್ನ ಹೊಳೆ ಹರಿಸುವಿ. ಆಗ ನಾನು ಕ್ಷಮಿಸುವೆ. ಆಗ ನಿನ್ನನ್ನು ಕ್ಷಮಿಸಿ ಮಗು, ಮುದ್ದು, ಕಂದ ಎಂದು ಖಂಡಿತವಾಗಿಯೂ ನಿನ್ನಲ್ಲಿ ಪುನಃ ದೈವತ್ವವನ್ನು ತುಂಬಿಸುವೆ. ಇನ್ನೊಬ್ಬ ಭಗವಂತನಾಗಿ ನಿನ್ನನ್ನು ರೂಪಿಸುವೆ. ಮಗು, ಚಿಂತೆ ಬೇಡ, ಚಿಂತನೆ ಮಾಡುತ್ತಿರು, ವ್ಯಥೆ ಪಡಬೇಡ, ಭಗವಂತ ಗ್ರೇಟ್ 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 ಅಂತ ಆ ಕಾಲದಲ್ಲಿ ನೀನು ಭಗವದೀಯನಾಗುವಿ. ಅಲ್ಲಿಯ ತನಕ ಬಂದು ಹೋಗುವ ಈ ಕ್ರಿಯೆ, ಈ ನಶ್ವರ ಬಾಳ್ವೆಗೆ ನೀನು ಮುಂದಾಗಲೇಬೇಕು ಅಂತ ಭಗವಂತ ತಾಳ್ಮೆಯಿಂದ ಉತ್ತರಿಸುತ್ತಾನೆ. ಯೋಚನೆ ಮಾಡಿ, ಇಂಥ ಭಗವಂತ ಒಳಗಿದ್ದಾನೆ. ಅವನ ಕೃಪೆಯನ್ನು ಅರಿತು ನಾವು ಆನಂದಿಸಲೇಬೇಕು. ಅಂದರೆ ಎಲ್ಲ ಕೆಲಸ ಭಗವಂತ ಮಾಡ್ತಾನೆ, ಒಳಗಿದ್ದಾನೆ. 93% ಅಂತ ವಿಜ್ಞಾನ ಹೇಳುತ್ತೆ. ನಮ್ಮ ದೃಷ್ಟಿಯಲ್ಲಿ 100% ಅದಾಗತ್ತೆ. ಆದರೂ ಕೂಡ ಮುಖ, ತಿಕ, ನಖಶಿಖ ಮಾತ್ರ ನಾವು ತೊಡ್ಕೋತೇವೆ ಮತ್ತು ಒಳಗಡೆ ಸದ್ದಿಲ್ಲದೆ ಸೈಲೆಂಟಾಗಿ ಸೈಲೆಂಟ್ ಕೆಲಸ ಮಾಡುವ ಭಗವಂತನಿಗೆ ಏನೂ ಕೊಡಲು ನಮ್ಮಲ್ಲಿ ಏನೂ ಇಲ್ಲ. ಆದರೂ ಭಗವಂತ ನಗುತ್ತಿರು, ನಲಿಯುತ್ತಿರು, ನಂದದ ಆತ್ಮವಿಶ್ವಾಸ ತುಂಬುತ್ತಿರು ಅಂತ ಮೌನ ಸಂಭಾಷಣೆಯೊಂದಿಗೆ ನಮ್ಮನ್ನು ಚೈತನ್ಯಮನೆಯಾಗಿ ಆತ ರೂಪಿಸಿದ್ದಾನಲ್ಲ, ಏನು ಕೊಡಬಲ್ಲೆವು ಯೋಚನೆ ಮಾಡಿ. ಅದಕ್ಕೆ ಆತನ ಶಕ್ತಿ ಅಪಾರ, ಅನಂತ, ಅಗಾಧ, ಅನನ್ಯ, ಅಸೀಮ ಅಂತ ಭಗವಂತನನ್ನು ನಂಬೋಣ, ತುಂಬೋಣ, ದಿಮಿನಂತಾಗೋಣ, ಖಂಡಿತವಾಗಿ ಮೇಲೇರೋಣ. ನಮಸ್ಕಾರ. ವರ್ಷಕ್ಕೆ ಹೊಸ ಒಂದು ನಿಮ್ಮಲ್ಲಿ ಚಾರ್ಫುಲ್ ನೋಷನ್, ಇಮೋಷನ್ ನಾನು ಕೊಡುತ್ತೇನೆ. ಯಾರು ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡುವುದಿಲ್ಲ. ಯಾವ ದೇವರು ಕೈ ಬಿಟ್ಟರು ನಾನು ಕೈ ಬಿಡುವುದಿಲ್ಲ. ಯಾಕೆ ಗೊತ್ತೇ? ಕಣ್ಣೀರನ್ನ ಹೊರಳಿಸಿ ತಲೆ ಜಜ್ಜಿಕೊಂಡು ಈ ಡಾಕ್ಟರ್ ಕಳೆದ 40 ವರ್ಷಗಳಿಂದ ಬೇಡುತ್ತಿದ್ದಾನೆ, ಜಗತ್ತನ್ನು ತಬ್ಬಲಿ ಮಾಡಬೇಡಿ. 80 ಪೈಸೆಗೆ ಗತಿ ಇಲ್ಲದಿದ್ದರು ಒಂದು ಚಕಾರದ ಮೂಲಕ ನನ್ನನ್ನು ದೈವನಿಂದೆ ಮಾಡಿದವನೇ ಅಲ್ಲ. ನನ್ನ ಪ್ರಾರಬ್ಧ ನೀವು ಉಣಿಸುತ್ತಿದ್ದೀರಿ, ನಿಮ್ಮ ಕೃಪೆಗೆ ಶರಣೋ ಶರಣು ಎಂದು ಸದಾ 108 ಸಾಷ್ಟಾಂಗದೊಂದಿಗೆ ತಲೆಜಜ್ಜಿಕೊಂಡ ವೀರ ಧೀರ ಶೂರೈತ. ಮುಂದೇನಾದರೂ ಜಗತ್ತು ಉಳಿಯಿತು ಎಂದರೆ ಈತನ ಪುಣ್ಯ ಅದರಲ್ಲಿ ಇದ್ದೇ ಇದೆ ತಿಳಿಯಿರಿ. ಜಗತ್ತು ಮರೆತರೂ ಕೂಡ
ನೀವಂತೂ ಮರೆಯಬಾರದು ಈ ಸತ್ಯವನ್ನು. ಜಗತ್ತಿನ ಸಕಲ ದೇವದೇವರು ಇಲ್ಲಿದ್ದಾರೆ. ನನ್ನೊಂದಿಗಿನ ಕೈವಲ್ಯ ಬಳಗದ 333 ಆತ್ಮಗಳು ಇಲ್ಲಿವೆ. ನೀವು ಕುರುಡರು, ಕಾಣಲಾಗುವುದಿಲ್ಲ, ಅವರೆಲ್ಲ ನಿಮ್ಮನ್ನು ಕಾಣುತ್ತಾರೆ. ನಖಶಿಕಾಂತ ನಿಮ್ಮೊಳಗಿನ ಎಲ್ಲ ಹುಳುಕನ್ನು ಕಾಣುತ್ತಾರೆ. ಈ ಡಾಕ್ಟರ್ನ ಕಣ್ಣೀರಿನ ಪ್ರಾರ್ಥನೆಗೆ ಮೈನಸ್ ಎಲ್ಲ ಕರಗಿಸಿ ನಿಶೇಷ ಮಾಡುತ್ತಾರೆ. ಆತ ವ್ಯಕ್ತಿಯಲ್ಲ, ಶಕ್ತಿ. ನಿಮ್ಮ ಪರಮ ಪಾಲಿನ ಸೌಭಾಗ್ಯವದು. ಒಂದು ಕ್ಷಣದ ನಿಮ್ಮ ಪ್ರಾರ್ಥನೆ ಕಣ್ತುಂಬಿ ಬಂದರೆ 100% ಕೃಪೆ ಗ್ಯಾರಂಟಿ. ದೇವರಂತಿರುವವರು ದೇವರೇ ಎಂದಿಗೂ ಮಾತನಾಡುವುದಿಲ್ಲ. ದೇವರು ಬಾಯ್ಬಿಟ್ಟು ನಾನು ದೇವರು ಎಂದು ಹೇಳುವುದೇ ಇಲ್ಲ. ಡಿವೈನ್ ಪಾರ್ಕಿನ ನೆಲದಲ್ಲಿ ಕಣ್ಣೀರ ಹೊಳೆ ಹರಿಸಿದ್ದಾನೆ ಈ ಡಾಕ್ಟರ್. ತಲೆ ಜಜ್ಜಿಕೊಂಡು ನನ್ನ ಎಲ್ಲವನ್ನು ಬರುವ ಭಕ್ತರಿಗೆ ಹಂಚೆಂದು ಕೈ ಜೋಡಿಸಿಕೊಂಡು ತಲೆ ಜಜ್ಜಿಕೊಂಡು ಬೇಡಿದ್ದಾನೆ. ಈ ಹಿನ್ನೆಲೆ ನಿಮಗೆ ಅರ್ಥವಾಗಲು 100 ಜನ್ಮ ಬೇಕು, ತಿಳಿಯಿರಿ. ಆದಷ್ಟು ಬೇಗ ಮೃದುವಾಗಬೇಕು, ಮಧುರ ವರ್ತನೆಯಿಂದ ನಯವಾಗಬೇಕು. ಆಗ ಮಾತ್ರ ನಿಮ್ಮ ಉದ್ಧಾರ. ಕೊನೆಗೆ ಬರೋದು ಈ ಹಕ್ಕು ಪರಕ್ಕೂ ಯಾರು ಬರೋದು ಇಲ್ಲ, ಎಲ್ಲ ಮುಗೀತು. ಭಗವಂತ ಜೊತೆಗಿರ್ತಾನೆ. ನನಗೇನು ಜನ್ಮ ಇಲ್ಲ ಅಂದಿದ್ದಾರೆ. ಹಾಗಾಗಿ ಯೋಚನೆ ಮಾಡಿ, ಸತ್ತ ಕ್ಷಣ ನಿನ್ನ ಜೊತೆಗೆ ನಾನಿರ್ತೇನೆ, ಒಳಗೆ ಸೇರಿಸ್ಕೋತೇನೆ ಅಂತೀನಿ. ಇನ್ನಂತೆ ಬೇಕು? ನಿನ್ನ ಯಾವ ರೂಪ ಭಾವ ಛಾಯು ಕೂಡ ಇಲ್ಲದಂತೆ ನಾನು ಎಲ್ಲ ನಿನ್ನನ್ನು ನುಂಗಿಬಿಡ್ತೇನೆ ಅಂದಿದ್ರು. ಹೇಗಿದೆ?